ಆದಾಯನೋ ಮಾಡ್ತೀವಿ ಸರ್. ಈ ಸಿದ್ದರಾಮಯ್ಯ ಬಂದಮೇಲೆ ಮೂರು ತಿಂಗಳಿಗೆ ಒಂದೊಂದು ಪಟ್ಟಿ ಏರಿಸ್ತಾವೆಲ್ಲ ಈ ಸೋಳೆ ಮಗ, ಅದರಿಂದ ಅಲ್ಲಿಗಳಿಗೆ ಅಟಕ್ತಾ ಇದೆ. ಎಲ್ಲದೆ ಜಮೀನು ನೀವು ಬೇರೆ ಕಡೆ ಜಮೀನು ಕೊಟ್ಟರೆ ಹೋಗ್ತೀರಿ? ಬೇರೆ ಕಡೆ ಕೊಡ್ಲಿ. ಮಂಡ್ಯದಲ್ಲಿ 9,600 ಎಕರೆನ ಮಾಡ್ಕೊಂಡವ್ರೆ. 9,600 ಎಕರೆ ನಮ್ಗೆ ಅಕ್ವೈರ್ ಮಾಡಿಕೊಡ್ಲಿ, ನೀರಾವರಿ ಜಾಗ ಹೋಗಲಿ. ಡಿ.ಕೆ. ಶಿವಕುಮಾರ್ ಹೇಳ್ತಿದ್ರು ಮೊನ್ನೆ, ಎಲ್ಲ ಇವರು ರೈತರೆಲ್ಲ ಕೊಡಕ್ಕೆ ಒಪ್ಕೊಂಡವ್ರೆ, ಎಲ್ಲರೂ ಕೊಡ್ತಾವ್ರೆ, ಯಾರು ಬಾಕಿ ಇಲ್ಲ, ಸುಮ್ಮನೆ ಸುದ್ದಿ ಮಾಡ್ತಾವ್ರೆ ಅಂತ. ಅವನು ಬುಡುಬುಡಿಕೆ ನನ್ನ ಮಗ ಡಿ.ಕೆ. ಶಿವಕುಮಾರು. ಬುಡುಬುಡಿಕೆ ಎಲ್ಲ ಸುತ್ತು ಜಮೀನು ತೆಗ್ದು ಮಗಳ ಹೆಸರಿಗೆ, ಅವನ ಹೆಸರಿಗೆ, ಇವ್ರ ಹೆಸರಿಗೆ ಬರ್ತಿ ಕೂತ್ಕೊಂಡವನೇ. ಇನ್ನೊಂದು ಪ್ರಪಂಚ ಮಾಡಿಬಿಡ್ಲಿ, ಮಧ್ಯ ನಮಗೆ ಕೊಡಲಿ, ಅವಾಗ ಹೋಗ್ತೀವಿ. ಇವಾಗ ಇರೋಕ್ಕೆ ಸ್ಥಳದೇ ಇಲ್ಲದೆ ಇರುವಾಗ ಯಾರನ್ನೋ ತಂದೆ ಅವರು ಇಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮನ್ನು ಸಾಯಿಸ್ತಾನ. ಆ ಸೋಳೆ ಮಗನಿಗೆ ಕೊಡಲ್ಲ ನಾವು ಭೂಮಿ. ಹೆಣ ಬಿದ್ದು ಸರಿಯೇ. ಇಂದಿರಾ ಗಾಂಧಿನ ಹೊಡೆದದ್ದು ರಾಜೀವ್ ಗಾಂಧಿನ ಹೊಡೆದಾಕದ್ದ ಮರ್ತವನ ಲೋಪರು, ಅವನಿಗೂ ಅದೇ ಮೃತ್ಯು. ಕಾಂಗ್ರೆಸ್ MLA ಬಾಲಕೃಷ್ಣ, ಅವನು ಔಷಧನೇ ಒಪ್ಪವನು. ಹಿಂದೂ ಸಿಗ್ತದೆಲ್ಲ, ಎಲ್ಲಕ್ಕೂ ಕಮಿಷನ್ನು. ಗೌರ್ಮೆಂಟ್ ಭೂಮಿ ಇವ್ರ ಅಪ್ಪಂದಲ್ಲ. ಗ್ರಾಮದ ಒಳಗೆ ಬರ್ತಾ ಇದ್ರೆ ವೀಕ್ಷಕರೇ, ಒಂದೊಂದು ದೃಶ್ಯಗಳು ಕೂಡ ಬಹಳ ಕಣ್ಣೀರ ಕಥೆಯನ್ನು ತೋರ್ಪಡಿಸ್ತಾ ಇದ್ದಾವೆ. ನಾವೀಗ ಇಲ್ಲಿ ಈ ಗ್ರಾಮದ ಹಿರಿಯರು ಒಬ್ಬರು ಕೂತಿದ್ದಾರೆ, ಅವರನ್ನ ಮಾತಾಡಿಸ್ತೀನಿ. ತಾತ ನಮಸ್ಕಾರ. ನಮಸ್ಕಾರ. ಊಟ ಆತ ತಾತ? ಊಟ ಆಯ್ತು. ಏನು ಊಟ ಮಾಡಿದ್ರಿ? ನಾವು ಮುದ್ದೆ ಅನ್ನ ಸಾರು. ಎಲ್ಲಿ ಮನೆ? ಇದೇ ಮನೆ. ಇದೇ ಮನೆನಾ? ಎಷ್ಟು ಜನ ಮಕ್ಕಳು? ಒಬ್ಬನೇ ಮಗ. ಏನ್ ಮಾಡ್ತಾನೆ? ವ್ಯವಸಾಯ ಮಾಡ್ತಾನ? ಎಲ್ಲಿ? ಇಲ್ಲೇ. ಇಲ್ಲೇ. ಎಷ್ಟೈತೆ ಜಮೀನು? ನಮ್ಮದು 4.5 ಎಕರೆ ಇದೆ. 4.5 ಎಕರೆ. ಏನೇನು ಬೆಳೆ ಬೆಳಿತೀರಿ ಅದರಲ್ಲಿ? ನಾವು ಇಷ್ಟು ದಿನ ಕಬ್ಬು ಬೆಳೀತಿದ್ದೋ, ಭತ್ತ ಬೆಳೀತಿದ್ದೋ, ಹೊಲ ರಾಗಿ, ಜೋಳ, ಹುಳ್ಳಿಕಾಯಿ, ಹುಳ್ಳಿ ಗಿಡ, ಬೆಂಡೆ ಗಿಡ, ಟೊಮೊಟೊ, ಇದೆಲ್ಲ ಬೆಳಿತೀವಿ ಸರ್. ಒಳ್ಳೆ ಬೆಳೆ ಬೆಳಿತಿದ್ರಿ ಆಗಿದ್ರೆ? ಒಳ್ಳೆ ಬೆಳೆ ಬೆಳಿತೀವಿ. ನೀರಾವರಿ ಐತಿ? ನೀರಾವರಿ ಐತೆ ಸರ್. ಏನು ಬೋರ್ ಕೊಯ್ದಿದ್ರಾ ಅಲ್ಲ ಏನು ಹಿಂಗೆ ನೀರು ಬರುತ್ತಾ? ಸರ್, ಒಂದು ಬಾವಿ ಇದೆ, ಪಂಪ್ ಸೆಟ್ ಇದೆ, ಬಾಕಿ ಗದ್ದೆ 1.5 ಎಕರೆ. ಅದು ಕಬ್ಬು, ಭತ್ತ ಇದು ಬೆಳಿತೀವಿ. ಇದರೊಳಗೆ ತರಕಾರಿ, ರಾಗಿ, ಜೋಳ, ಹುಳ್ಳಿ ಗಿಡ, ಬೆಂಡೆ ಗಿಡ, ಟೊಮೊಟೊ, ಇದು ತರಕಾರಿ ಬೆಳಿತೀವಿ. ಅನ್ನದ ಎಷ್ಟು ಆದಾಯ ಮಾಡ್ತೀರಿ ಗೌಡ್ರ ನೀವು? ಆದಾಯನೋ ಮಾಡ್ತೀವಿ ಸರ್. ಈ ಸಿದ್ದರಾಮಯ್ಯ ಬಂದಮೇಲೆ ಮೂರು ತಿಂಗಳಿಗೆ ಒಂದೊಂದು ಪಟ್ಟಿ ಏರಿಸ್ತಾವೆಲ್ಲ ಈ ಸೋಳೆ ಮಗ, ಅದರಿಂದ ಅಲ್ಲಿಗಳಿಗೆ ಅಟಕ್ತಾ ಇಲ್ಲ. ಈಗ ನಿಮ್ದು ಜಮೀನನ್ನ ತಗೋಬೇಕು ಅಂತ ಸರ್ಕಾರದವರು ಪ್ಲಾನ್ ಮಾಡ್ತಾವ್ರಂತೆ. ಪ್ಲಾನ್ ಮಾಡ್ತಾವ್ರೆ, ನಾವು ಕೊಡ್ಬೇಕಲ್ಲ. ನಾವು ಕೊಡಲ್ಲ. ಕೊಟ್ಬಿಟ್ಟು ಎಲ್ಲಿಗೆ ಹೋಗಲಿ? ಅವರು ಜಮೀನು ನಾವು ಕೇಳ್ತಾವ್, ಜಮೀನು ತಗೊಡ್ಲಿ ಹೋಯ್ತೀವಿ. ಎಲ್ಲದೆ ಜಮೀನು? ನೀವು ಬೇರೆ ಕಡೆ ಜಮೀನು ಕೊಟ್ಟರೆ ಹೋಯ್ತೀರಿ? ಬೇರೆ ಕಡೆ ಕೊಡ್ಲಿ. ಮಂಡ್ಯದಲ್ಲಿ 9,600 ಎಕರೆನ ಮಾಡ್ಕೊಂಡವ್ರೆ. 9,600 ಎಕರೆ ನಮ್ಗೆ ಅಕ್ವೈರ್ ಮಾಡಿಕೊಡ್ಲಿ, ನೀರಾವರಿ ಜಾಗ ಹೋಗಲಿ. ಇಲ್ಲಾಂದ್ರೆ ಹೋಗಲ್ಲ. ಇದೆಂತ ಬೋರ್ಡ್ ಬೇರೆ ಹಾಕೊಂಡ್ಬಿಟ್ಟಿದ್ದೀರಾ, ಹಿತ ರಕ್ಷಣಾ ವೇದಿಕೆ ಅಂತೇನೋ? ಆ ರಕ್ಷಣಾ ವೇದಿಕೆ ಅಂದ್ರೆ ನಾವು ರೈತ ಸಂಘದವರು ಬೋರ್ಡ್ ಹಾಕಿದ್ವಿ. ಇದು ಆಫೀಸು. ಆಫೀಸ್ ಇದು? ಹೌದು. ನೀವು ಇಲ್ಲೇ ಇರ್ತೀರಿ? ನಾವಿಲ್ಲೇ. ಎಷ್ಟು ಜನ ರೈತರು ಪ್ರತಿಷ್ಠೆ ಮಾಡ್ತಿದ್ದಾರೆ ಈಗ ಪ್ರತಿಭಟನೆ? 1,000 ಜನರ ಗಂಟ ಪ್ರತಿಭಟನೆ ಇದೆ ಸರ್. ಬಾಕಿ ಕೆಲವರು ಒಂದೊಂದು ದಿನ ಬರ್ತಾರೆ, ಒಂದೊಂದು ದಿನ ವ್ಯವಸಾಯ ಅದು ಇದು ಇರ್ತವೆ. ಈ ರೀತಿ ಹೊಟ್ಟೆಪಾಡು ನಡಿಬೇಕಲ್ಲ. ಡಿ.ಕೆ. ಶಿವಕುಮಾರ್ ಹೇಳ್ತಿದ್ರು ಮೊನ್ನೆ, ಎಲ್ಲ ಇವರು ರೈತರೆಲ್ಲ ಕೊಡಕ್ಕೆ ಒಪ್ಕೊಂಡವ್ರೆ, ಎಲ್ಲರೂ ಕೊಡ್ತಾವ್ರೆ, ಯಾರು ಬಾಕಿ ಇಲ್ಲ, ಸುಮ್ಮನೆ ಸುದ್ದಿ ಮಾಡ್ತಾವ್ರೆ ಅಂತ. ಅವನು ಬುಡುಬುಡಿಕೆ ನನ್ನ ಮಗ ಡಿ.ಕೆ. ಶಿವಕುಮಾರು. ಬುಡುಬುಡಿಕೆ ಎಲ್ಲ ಸುತ್ತು ಜಮೀನು ತೆಗ್ದು ಮಗಳ ಹೆಸರಿಗೆ, ಅವನ ಹೆಸರಿಗೆ, ಇವ್ರ ಹೆಸರಿಗೆ ಬರ್ತಿ ಕೂತ್ಕೊಂಡವನೇ. ಇಲ್ಲಿ ಅಡ್ಡ ದುಡ್ಡಿ ಹೊಡೆದ್ಬಿಟ್ಟು ಹೊರಗಡೆ ದೇಶವ್ರನ್ನ ತಂದೇಳಿ ಕುಡ್ರಸಾನಿ ಅಂತ ನಾವು ಯಾವ ದೇಶಕ್ಕೆ ಹೋಗಾನಿ? ಇನ್ನೊಂದು ಪ್ರಪಂಚ ಮಾಡಿಬಿಡ್ಲಿ, ಮಧ್ಯ ನಮಗೆ ಕೊಡಲಿ, ಅವಾಗ ಹೋಗ್ತೀವಿ. ಇವಾಗ ಇರೋಕ್ಕೆ ಸ್ಥಳದೇ ಇಲ್ಲದೆ ಇರುವಾಗ ಯಾರನ್ನೋ ತಂದೆ ಅವರು ಇಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮನ್ನು ಸಾಯಿಸ್ತಾನ. ಆ ಸೋಳೆ ಮಗನಿಗೆ ಕೊಡಲ್ಲ ನಾವು ಭೂಮಿ. ಹೆಣ ಬಿದ್ದು ಸರಿಯೇ. ಅವನು ಮರ್ತು ಬಿಟ್ಟವನೇ. ಇಂದಿರಾ ಗಾಂಧಿನ ಹೊಡೆದದ್ದು ರಾಜೀವ್ ಗಾಂಧಿನ ಹೊಡೆದಾಕದ್ದ ಮರ್ತವನ ಲೋಪರು, ಅವನಿಗೂ ಅದೇ ಮೃತ್ಯು. ಕೊನೆಗಾಗೋದು ನಾವು 48 ಹಳ್ಳಿ, ಒಂದು 50,000 ಜನ ಇದ್ದೀವಿ. 50,000 ಜನದಲ್ಲಿ ಅವ್ರ ಕಡೆನೂ ಒಂದು 2,000 ಜನ ಅವರೇ ಅಂದ್ಕೊಂಬಿಡಿ. ಇನ್ನು 48,000ದಲ್ಲಿ ಒಂದು 25,000 ಜನ ನಾವು ತೆಗೆದುಬಿಟ್ರು. ಯಾಕೆಂದ್ರೆ ಸರ್ಕಾರ ಅದೇ, ಪೊಲೀಸ್ ಅದೇ ಅವನ ಕೈಲಿ ಆಟ ಆಡ್ಸೋಕ್ಕೆ.
ಅವ್ರು ಮಾಡಿಬಿಟ್ರು ನಾವು ಕೊಡಲ್ಲ. ಅಧಿಕಾರ ಶಾಶ್ವತ ಅಲ್ಲಲ್ಲ ಯಾರಿಗೂ ಕೂಡ. ಅಧಿಕಾರ ಶಾಶ್ವತ ಇಲ್ಲ ಅನ್ನೋದು ಅವನು ತಿಳ್ಕೊಂಡಿಲ್ಲ. ಅವನು ಮಂಡಪಟ್ಟು ಅವನು ಪಟ್ಕೊಂಡು ನಮ್ಮ ರೈತರು ಪಟ್ಕೊಂಡು ನೋಡಲಿ ಎಲ್ಲ ಹೋಯ್ತಾನೆ. ನಿಮ್ಮ ಎಮ್ ಎಲ್ ಎ ಏನು ಮಾಡ್ತಾರೆ? ಎಮ್ ಎಲ್ ಎನು ಅತ್ತಾಗಿ ಅವನೇ ಸರ್. ನಮ್ಮ ಎಮ್ ಎಲ್ ಎ ಮೊದಲು ಈ ಸಾರಿ ನಮ್ಮ ದಳದ ಎಮ್ ಎಲ್ ಎ ಸೋತಿದ್ರು. ಕಾಂಗ್ರೆಸ್ ಎಮ್ ಎಲ್ ಎ ಬಾಲಕೃಷ್ಣ ಅವನು ಅವ್ರ ಸಿಗಲೇ ಒಪ್ಪವನು. ಹಿಂದೂ ಸಿಗ್ತದೆ ಅಲ್ಲ ಎಲ್ಲಕ್ಕೂ ಕಮಿಷನ್ನು. 3260 ಎಕರೆ ಏನೋ ಗೋಮಾಳ ಇದ್ದದ್ದ. ಒಂದು 50 ಜನಕ್ಕೆ 15 ಎಕರೆ 20 ಎಕರೆ 50 ಎಕರೆ ಬರೆದುಬಿಟ್ಟು ಅವ್ರನ್ನ ಹಿಡ್ಕೊಂಡು ಬಡವರನ್ನ ಕಟ್ಕೊಂಡು ಅವ್ರು ಮಾಡ್ತಾ ಇರೋದು ನಮ್ಮನ್ನು. ಬಾಕಿಯನ್ನು ಬಗ್ಗಿಸ್ಬಿಡ್ಬೋದು ನಾವು ಅಂತ. ಯಾವುದೇ ಕಾರಣಕ್ಕೂ ಬಗ್ಗೋಲ್ಲ, ನಾವು ಕೊಡಲ್ಲ ರೈತರು. ಈ ಸೋತ ಎಮ್ ಎಲ್ ಎ ಅವರು ಕುಮಾರಣ್ಣ ಯಾರಾದ್ರು ಬಂದಿದ್ರ ನಿಮ್ಮ ಕಡೆಗೆ ಮಾತಾಡಕ್ಕೆ? ಹೌದು, ಕುಮಾರಣ್ಣ ಅವ್ರು ಬಂದಿದ್ರು, ಮಾಡಿದ್ರು, ಮೀಟಿಂಗು ಮಾಡಿದ್ರು. ನೋಡಿ ಅವ್ರದ್ದು ಬೋರ್ಡು ಇದೆ ಒಳಗಡೆ. ಕುಮಾರಸ್ವಾಮಿ ಅವ್ರದ್ದು, ದೇವೇಗೌಡರದು, ಮಗ ನಿಖಿಲ್ದು ಎಲ್ಲ ಫೋಟೋನು ಇದೆ. ನಾಳೆ ಅವ್ರ ಮಗ ನಿಖಿಲು 3 ದಿವಸ 48 ಹಳ್ಳಿಗೆ ಭೇಟಿ ಕೊಡ್ತಾವ್ರೆ. 200 ಜನ ಬರ್ತೀವಿ ನಾವು ಅಂದವ್ರೆ. 200 ಬರ್ತಾರೋ, ಇನ್ನು ಹೆಚ್ಚಿಗೆ ಬರ್ತಾರೋ ಕಮ್ಮಿ ಬರ್ತಾರೋ ಅವ್ರ ಆವ್ರೇಜು. ನಾವು ಇಲ್ಲಿ ವ್ಯವಸ್ಥೆ ಮಾಡ್ಕೋಬೇಕಲ್ಲ, ಅದಕ್ಕೆ ಹಿಂಗೆ ನಡೀತಾ ಇದೆ ಸರ್. ಸರಿ, ಒಳ್ಳೇದಾಗಲಿ ನಿಮಗೆ ನಿಮ್ಮ ಹೋರಾಟಕ್ಕೆ. ಹೇಳಿ. ಗೌರ್ಮೆಂಟ್ ಭೂಮಿ ಇವ್ರ ಅಪ್ಪಂದಲ್ಲ. ವಂಡ್ರಾಲ ತಾವು ಬಸ್ ಪಾರ್ಕಿಂಗು ನೋಡಕ್ಕೆ ಹೋಗೋ ಜನ ಕಾರ್ಗಳು ನಿಲ್ಸೋದಕ್ಕೆ 12.5 ಕೋಟಿ ಇಸ್ಕೊಂಡವ್ರೆ ಸಿದ್ದರಾಮಯ್ಯನವರು. DK ಗೌರ್ಮೆಂಟ್ ಭೂಮಿಗೆ ನಮಗೆ 2.5 ಕೋಟಿ ಕೊಡ್ತಾನಂತೆ. ಯಾಕೆ? ತೆಂಗಿನ ಮರ, ಅಡಿಕೆ ಮರ, ಬಾಳೆ ತೋಟ, ಎಲ್ಲ ತೋಟವೂ ಇದೆ ನಮ್ಮ ಹತ್ರ. ಜಾಗದ ಮರಗಳು, ಜಾತವಾರದ ಮರಗಳು ಎಲ್ಲ ತೋಟ ಇದೆ ಸರ್. ಬಂದು ಪರಿಶೀಲನೆ ಮಾಡವ್ರೆ, ಬಂದು ಮಾಡಲಿ ಬೇಕಾದ್ರೆ ಇನ್ನೂ. ಸರಿ ಗೌಡ್ರೆ, ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಖಂಡಿತ ಇದೆ. ಒಳ್ಳೆದಾಗ ನಾವು ಪದೇ ಪದೇ ಬರ್ತಿದ್ದೀವಿ, ಗೆಲ್ಬೇಕಿದ್ರಲ್ಲಿ ನೀವು. ಆಯಿತು, ಗೆಲ್ತೀವಿ ಸರ್. ಓದು ಕೂಡ ಒಂದು 25,000 ಜನ ನಾವು ಯೋಚನೆ ಮಾಡಲ್ಲ, ನಾವು ಗೆಲ್ತೀವಿ. ತಲೆ ಮೇಲೆ ತಲೆ ಹೋದ್ರೂ ಭೂಮಿ ಬಿಡಲ್ಲ. ಭೂಮಿ ಬಿಡಲ್ಲ. ಸರಿ ಗೌಡ್ರೆ.